ಅಧ್ಯಾಯ 6 ಬೆಳಗಿನ ರಹಸ್ಯ. ಮುಂದಿನ ಬೆಳಗ್ಗೆ ಆದಿತ್ಯ ತನ್ನ ಹಾಸಿಗೆಯಲ್ಲಿ ಎದ್ದ. ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಈಗ ಅವನಿಗೆ ನಯನ ನೆನಪಿದ್ದಳು. ಅವಳ ನಗು, ಅವಳ ಮಾತು ಎಲ್ಲವೂ. ಅವನು ಹಳೆಯ ಫೋಟೋ ನೋಡಿದ. ಈ ಬಾರಿ ಫೋಟೋ ಹಿಂಭಾಗದ ಬರಹ ಬದಲಾಗಿತ್ತು. ಮರೆಯದವರು ಎಂದಿಗೂ ಸಂಪೂರ್ಣವಾಗಿ ಕಳೆದು ಹೋಗುವುದಿಲ್ಲ. ಆದಿತ್ಯ ನಿಧಾನವಾಗಿ ನಗಿದ. ಆದ್ರೆ ಫೋಟೋದ ಕೋಣೆಯಲ್ಲಿ ಹೊಸದೊಂದು ನೆರಳು ಕಾಣಿಸುತ್ತಿತ್ತು. ಕಪ್ಪು ಕಣ್ಣುಗಳಿರುವ ಅದೇ ವೃದ್ಧ. ಅವನು ಇನ್ನೂ ನೋಡುತ್ತಿದ್ದ. ಏಕೆಂದರೆ ಭೂಮಿಯಲ್ಲಿ ಇನ್ನೂ ಸಾವಿರಾರು ಜನರು ತಮ್ಮ ಅತ್ಯಂತ ಮುಖ್ಯ ನೆನಪುಗಳನ್ನು ಮರೆತೇ ಬದುಕುತ್ತಿದ್ದರು. ಮತ್ತು ಪ್ರತಿಯೊಂದು ರಾತ್ರಿ ನೆರಳಿನ ಪುಸ್ತಕಾಲಯದ ಬಾಗಿಲು ಮತ್ತೆ ತೆರೆಯುತ್ತಿತ್ತು. ಪೂರ್ತಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಕಥೆಯ ನಂತರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದೆ. ಹಾಗೆ ಕಥೆಯನ್ನು ಕೇಳಿದ ನಂತರ ಕಮೆಂಟ್ ಮೂಲಕ ಕಥೆ ಹೇಗಿದೆ ಎಂದು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಹಾಗೂ ಧನ್ಯವಾದಗಳು.